ಪರಮಹಂಸರು ಭಾವಾವಿಷ್ಟರಾಗಿ ಭಗವತಿಯೊಡನೆ ಮಾತನಾಡುತ್ತಿದ್ದಾರೆ. ಈಗ ನಾನು ಊಟ ಮಾಡಿ ಹೋಗುತ್ತೇನೆ, ನೀನು ಬಂದೆಯಾ? ನಿನ್ನ ಗಂಟು ಮೂಟೆಗಳನ್ನು ಸುಭದ್ರವಾಗಿ ಬಿಡಾರದಲ್ಲಿ ಇಟ್ಟು ಬಳಿಕ ಹೊರಕ್ಕೆ ಬಂದಿರುವೆಯೇನು ಅಂತ ಮತ್ತೆ ಹೇಳುತ್ತಿದ್ದಾರೆ. ಈಗ ನನಗೆ ಯಾರ ಜೊತೆಯೂ ರುಚಿಸುತ್ತಿಲ್ಲ. ಹೇ ತಾಯೇ, ಈಗ ನಾನು ಹಾಡನ್ನು ಏಕೆ ಆಲಿಸಬೇಕು? ಹಾಗೆ ಮಾಡಿದರೆ ಅದು ನನ್ನ ಮನಸ್ಸಿನ ಕಿಂಚಿತ್ ಭಾಗವನ್ನು ಹೊರ ಜಗತ್ತಿಗೆ ಎಳೆದು ತಂದು ಬಿಡುತ್ತದೆ. ಕ್ರಮಕ್ರಮೇಣ ಪರಮಹಂಸರು ಅಧಿಕಾಧಿಕವಾಗಿ ಬಾಹ್ಯ ಪ್ರಜ್ಞೆಯನ್ನು ಹೊಂದುತ್ತಿದ್ದಾರೆ. ಭಕ್ತರ ಕಡೆ ದೃಷ್ಟಿಸಿ ಹೇಳುತ್ತಿದ್ದಾರೆ, ಹಿಂದೆ ಜನರು ಮೀನನ್ನು ನೀರು ತುಂಬಿದ ಮಡಿಕೆಗಳಲ್ಲಿ ಬೆಳೆಸುತ್ತಿದ್ದುದನ್ನು ನೋಡಿ ಆಶ್ಚರ್ಯಪಡುತ್ತಿದ್ದೆ. ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ, ಇವರು ಎಂಥ ನಿರ್ದಯಿಗಳು, ಕೊನೆಗೆ ಇವರು ಇವನ್ನು ಸಾಯಿಸಿ ಬಿಡುತ್ತಾರೆ ಅಂತ. ಆದರೆ ಯಾವಾಗ ನನ್ನ ಮಾನಸಿಕ ಅವಸ್ಥೆ ಪರಿವರ್ತನೆಯನ್ನು ಹೊಂದಲಾರಂಭಿಸಿತೋ ಆಗ ನನಗೆ ಅನುಭವವಾಯಿತು. ಶರೀರಗಳೆಂಬುವು ದಿಂಬಿನ ಚೀಲಗಳಿದ್ದ ಹಾಗೆ, ಅವು ಇದ್ದರೂ ಒಂದೇ, ಸತ್ತರೂ ಒಂದೇ ಅಂತ. ಭವನಾಥ, ಹಾಗಾದರೆ ಮನುಷ್ಯನನ್ನು ಹಿಂಸಿಸಬಹುದಲ್ಲವೇ? ಕೊಂದು ಹಾಕಿ ಬಿಡಬಹುದಲ್ಲವೇ? ಶ್ರೀರಾಮಕೃಷ್ಣರು, ಹೌದು, ಆ ಅವಸ್ಥೆ ಬಂದಾಗ ಬಹುಶಃ ಸಾಧ್ಯವಾಗಬಹುದು. ಆ ಅವಸ್ಥೆ ಎಲ್ಲರಿಗೂ ಬರುವುದಿಲ್ಲ. ಅದು ಬ್ರಹ್ಮಜ್ಞಾನಾವಸ್ಥೆ. ಸಮಾಧ್ಯವಸ್ಥೆಯಿಂದ ಒಂದೆರಡು ಹಂತ ಕೆಳಗೆ ಇಳಿದ ನಂತರವೇ ಭಕ್ತಿ, ಭಕ್ತರ ಸಹವಾಸ ರುಚಿಸುತ್ತದೆ. ಭಗವಂತನಲ್ಲಿ ವಿದ್ಯೆ ಅವಿದ್ಯೆ ಎರಡೂ ಇವೆ. ವಿದ್ಯಾಮಾಯೆ ಮನುಷ್ಯನನ್ನು ಭಗವಂತನ ಕಡೆಗೆ ಕರೆದೊಯ್ಯುತ್ತದೆ. ಅವಿದ್ಯಾಮಾಯೆ ಆತನನ್ನು ಭಗವದ್ವಿಮುಖನನ್ನಾಗಿ ಮಾಡುತ್ತದೆ. ಜ್ಞಾನ, ಭಕ್ತಿ, ದಯೆ, ವೈರಾಗ್ಯ ಇವೆಲ್ಲ ವಿದ್ಯಾರಾಜ್ಯಕ್ಕೆ ಸೇರಿದೆ. ಇವನ್ನು ಆಶ್ರಯಿಸಿದರೆ ಭಗವಂತನ ಹತ್ತಿರಕ್ಕೆ ಹೋಗಬಹುದು. ಅಲ್ಲಿಂದ ಮುಂದಕ್ಕೆ ಒಂದು ಹೆಜ್ಜೆ ಹಾಕಿತು ಎಂದರೆ ಭಗವಂತ ದೊರೆತು ಬಿಡುತ್ತಾನೆ, ಬ್ರಹ್ಮಜ್ಞಾನ ದೊರೆತು ಬಿಡುತ್ತದೆ. ಆ ಅವಸ್ಥೆಯಲ್ಲಿ ಎಲ್ಲವೂ ಆತನೇ ಆಗಿರುವುದನ್ನು ಅನುಭವಿಸಬಹುದು ಮತ್ತು ನೋಡಬಹುದು. ಆಗ ತ್ಯಾಜ್ಯ ಗ್ರಾಹ್ಯದ ಮಾತೇ ಇಲ್ಲ. ಬೇರೊಬ್ಬರ ಮೇಲೆ ಕೋಪಿಸಿಕೊಳ್ಳುವಂತೆಯೂ ಇಲ್ಲ. ಒಂದು ದಿನ ನಾನು ಗಾಡಿಯಲ್ಲಿ ಕುಳಿತು ಹೋಗುತ್ತಿದ್ದೆ. ಒಂದು ಜಗುಲಿಯ ಮೇಲೆ ಇಬ್ಬರು ವೇಶ್ಯೆಯರು ನಿಂತಿರುವುದು ನನ್ನ ಕಣ್ಣಿಗೆ ಬಿತ್ತು. ಅವರು ಸಾಕ್ಷಾತ್ ಭಗವತಿಯೇ ಆಗಿ ಕಂಡರು. ಅವರಿಗೆ ಪ್ರಣಾಮ ಮಾಡಿದೆ. ನನಗೆ ಉಚ್ಚ ಅವಸ್ಥೆ ಬಂದ ನಂತರ ಕಾಳಿಯ ಪೂಜೆ ಮಾಡಲಾಗಲಿ ಅಥವಾ ಆಕೆಗೆ ನೈವೇದ್ಯ ಅರ್ಪಿಸಲಾಗಲಿ ನನ್ನ ಕೈಯಲ್ಲಿ ಆಗಲಿಲ್ಲ. ಅದಕ್ಕಾಗಿ ಖಜಾಂಚಿ ನನ್ನನ್ನು ಹೀಯಾಳಿಸಿದ ಎಂದು ಹಲಧಾರಿ ಮತ್ತು ಹೃದಯ ನನಗೆ ತಿಳಿಸಿದರು. ಅದನ್ನು ಕೇಳಿ ನಾನು ಸುಮ್ಮನೆ ನಕ್ಕುಬಿಟ್ಟೆ. ಒಂದು ಕಿಂಚಿತ್ತೂ ಕೋಪ ಬರಲಿಲ್ಲ. ಮೊದಲು ಬ್ರಹ್ಮಜ್ಞಾನ ಪಡೆದುಕೊಂಡು ಬಳಿಕ ಆತನ ಲೀಲಾಸ್ವಾದನೆ ಮಾಡುತ್ತಾ ಆನಂದಪಡು. ಒಬ್ಬ ಸಾಧು ಒಂದು ಪಟ್ಟಣಕ್ಕೆ ಬಂದು ಅದರ ಸೊಬಗನ್ನು ನೋಡುತ್ತಾ ಸುತ್ತಾಡುತ್ತಿದ್ದ. ಆತ ತನಗೆ ಗೊತ್ತಿರುವ ಇನ್ನೊಬ್ಬ ಸಾಧುವನ್ನು ಒಂದು ಕಡೆ ನೋಡಿದ. ಆ ಸಾಧು ಈತನನ್ನು ಕೇಳಿದ, ನೀನು ಆನಂದದಿಂದ ಅಲೆದಾಡುತ್ತಿರುವಂತೆ ತೋರುತ್ತದೆ. ನಿನ್ನ ಗಂಟು ಮೂಟೆಗಳೆಲ್ಲ ಎಲ್ಲಿ? ಅವನ್ನು ಯಾರೂ ಕದ್ದು ಬಿಡಲಿಲ್ಲ ತಾನೆ ಅಂತ. ಮೊದಲನೆಯ ಸಾಧು ಹೇಳಿದ, ಹಾಗೇನೂ ಆಗಿಲ್ಲ. ಮೊದಲು ಇಳಿದುಕೊಳ್ಳುವ ಜಾಗ ಪತ್ತೆ ಮಾಡಿ ಗಂಟು ಮೂಟೆಗಳನ್ನೆಲ್ಲ ಒಂದು ಕೊಠಡಿಯಲ್ಲಿಟ್ಟು ಅದಕ್ಕೆ ಬೀಗ ಹಾಕಿ ಈಗ ಆನಂದದಿಂದ ಪಟ್ಟಣದಲ್ಲಿ ಸುತ್ತಾಡುತ್ತಾ ಇದ್ದೇನೆ ಅಂತ. ಎಲ್ಲರೂ ನಗುತ್ತಿದ್ದಾರೆ. ಭವನಾಥ, ಇವೆಲ್ಲ ಬಹಳ ಗಹನವಾದ ವಿಷಯಗಳು ಮಾಸ್ಟರ್. ತನಗೆ ತಾನೆ ಬ್ರಹ್ಮಜ್ಞಾನ ಪಡೆದ ಮೇಲೆ ಭಗವಂತನ ಲೀಲಾಸ್ವಾದನೆ, ಸಮಾಧ್ಯವಸ್ಥೆಯಿಂದ ಕೆಳಕ್ಕೆ ಇಳಿಯುವುದು. ಶ್ರೀರಾಮಕೃಷ್ಣರು ಮಾಸ್ಟರ್ ಮೊದಲಾದವರಿಗೆ ಬ್ರಹ್ಮಜ್ಞಾನ ಸಹಜವಾಗಿ ದೊರೆತು ಬಿಡುತ್ತದೆಯೇ? ಮನೋನಾಶವಾಗದ ಹೊರತು ದೊರೆಯದು. ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳಿದ, ನೀನು ನಿನ್ನ ಮನಸ್ಸನ್ನು ನನಗೆ ಅರ್ಪಿಸಿಬಿಡು, ನಾನು ನಿನಗೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಬಿಡುತ್ತೇನೆ ಅಂತ. ತೋತಾಪುರಿ ಹೇಳುತ್ತಿದ್ದ, ಮನಸ್ಸನ್ನು ವಿಕ್ಷೇಪ ಮಾಡಕೂಡದು ಅಂತ. ಬ್ರಹ್ಮಜ್ಞಾನಾವಸ್ಥೆಯಲ್ಲಿ ಕೇವಲ ಭಗವತ್ ವಿಷಯ ಮತ್ತು ಭಕ್ತರ ಸಹವಾಸ ಇವು ಮಾತ್ರವೇ ರುಚಿಸುತ್ತವೆ.
ರಾಮನಿಗೆ, ನೀನೊಬ್ಬ ಡಾಕ್ಟರ್, ಔಷಧ ರಕ್ತಗತವಾದಾಗ ತಾನೇ ಅದು ಗುಣಕಾರಿಯಾಗುತ್ತದೆ. ಅದೇ ರೀತಿಯಾಗಿ ಬ್ರಹ್ಮಜ್ಞಾನಾವಸ್ಥೆಯಲ್ಲಿ ಒಳಗೆ ಹೊರಗೆ ಎಲ್ಲೆಲ್ಲೂ ಭಗವಂತನೇ ಕಾಣಿಸಿಕೊಳ್ಳುತ್ತಾನೆ. ಆಗ ಆತನೇ ದೇಹ, ಮನಸ್ಸು, ಪ್ರಾಣ, ಜೀವ ಇವೆಲ್ಲ ಆಗಿರುವುದು ಕಂಡುಬರುತ್ತದೆ. ಮಾಸ್ಟರ್ ತನಗೆ ತಾನೇ ರಕ್ತಗತವಾಗುವಿಕೆ. ಶ್ರೀರಾಮಕೃಷ್ಣರು, ಮನೋನಾಶವಾದೊಡನೆಯೇ ಬ್ರಹ್ಮಜ್ಞಾನ ದೊರೆತು ಬಿಡುತ್ತದೆ. ಮನೋನಾಶವಾದೊಡನೆಯೇ ನಾನು ನಾನು ಎಂದು ಹೇಳುವ ಅಹಂ ನಾಶವಾಗಿ ಬಿಡುತ್ತದೆ. ಬ್ರಹ್ಮಜ್ಞಾನ ಭಕ್ತಿ ಮಾರ್ಗದಿಂದಲೂ ದೊರೆಯುತ್ತದೆ ಮತ್ತು ಜ್ಞಾನ ಮಾರ್ಗದಿಂದಲೂ, ಎಂದರೆ ವಿಚಾರ ಮಾರ್ಗದಿಂದಲೂ ದೊರೆಯುತ್ತದೆ. ಜ್ಞಾನ ಮಾರ್ಗಿಗಳು ನೇತಿ ನೇತಿ ಅಂದರೆ ಇದೆಲ್ಲ ಮಾಯೆ, ಸ್ವಪ್ನವತ್ ಎಂಬುದಾಗಿ ವಿಚಾರ ಮಾಡುತ್ತಾರೆ. ಅವರು ನೇತಿ ನೇತಿ ಮಾರ್ಗದಿಂದ ಈ ಜಗತ್ತನ್ನು ವಿಭಜಿಸಿ ನೋಡಿ ಕೊನೆಗೆ ಅದು ಬರೀ ಮಾಯೆ ಎಂಬ ಅನುಭವವನ್ನು ಪಡೆಯುತ್ತಾರೆ. ಜಗತ್ತು ಮಿಥ್ಯಾ ಎಂಬ ಅನುಭವವಾದ ಮೇಲೆ ಇನ್ನು ಉಳಿದುಕೊಂಡಿರುವುದು ಅಹಂ ರೂಪ ಘಟ, ಮಧ್ಯವರ್ತಿ ಜೀವಿಗಳು ಮಾತ್ರ. ಇಲ್ಲಿ ನೀರಿನಿಂದ ತುಂಬಿದ 10 ಘಟಗಳಿವೆ. ಅವುಗಳಲ್ಲೆಲ್ಲ ಸೂರ್ಯನ ಪ್ರತಿಬಿಂಬ ಬಿದ್ದಿದೆ ಅಂತ ಭಾವಿಸಿಕೊಳ್ಳಿ. ಆಗ ನಾವು ಎಷ್ಟು ಸೂರ್ಯರನ್ನು ನೋಡಬಹುದು? ಒಬ್ಬ ಭಕ್ತ 10 ಪ್ರತಿಬಿಂಬಗಳು ಜೊತೆಗೆ ನಿಜವಾದ ಸೂರ್ಯ ಇದ್ದೇ ಇದ್ದಾನೆ. ಶ್ರೀರಾಮಕೃಷ್ಣರು, ನೀನು ಒಂದು ಘಟವನ್ನು ಒಡೆದು ಹಾಕಿದೆ ಅಂತ ಇಟ್ಟುಕೋ. ಆಗ ಉಳಿದುಕೊಳ್ಳುವ ಸೂರ್ಯರೆಷ್ಟು? ಭಕ್ತ 9 ಪ್ರತಿಬಿಂಬಗಳು. ಆದರೆ ನಿಜವಾದ ಸೂರ್ಯ ಇದ್ದೇ ಇದ್ದಾನಲ್ಲ. ಶ್ರೀರಾಮಕೃಷ್ಣರು, ಒಳ್ಳೆಯದು, 9 ಘಟಗಳನ್ನು ಒಡೆದು ಹಾಕಿಬಿಟ್ಟೆ ಅಂತ ಇಟ್ಟುಕೋ. ಆಗ ಉಳಿದುಕೊಳ್ಳುವ ಸೂರ್ಯರೆಷ್ಟು? ಭಕ್ತ 1 ಪ್ರತಿಬಿಂಬ. ನಿಜವಾದ ಸೂರ್ಯನೊಬ್ಬ ಇದ್ದೇ ಇದ್ದಾನೆ. ಶ್ರೀರಾಮಕೃಷ್ಣರು ಗಿರೀಶನಿಗೆ, ಆ ಕೊನೆ ಘಟವನ್ನು ಒಡೆದು ಹಾಕಿದ ಮೇಲೆ ಉಳಿದುಕೊಳ್ಳುವುದೇನು? ಗಿರೀಶ, ನಿಜವಾದ ಸೂರ್ಯ ಮಾತ್ರ. ಶ್ರೀರಾಮಕೃಷ್ಣರು, ಅದು ಸರಿಯಲ್ಲ. ಏನು ಉಳಿದುಕೊಳ್ಳುತ್ತದೆಯೋ ಅದನ್ನು ಬಾಯಿಯಿಂದ ವರ್ಣಿಸಲಾಗುವುದಿಲ್ಲ. ಏನಿದೆಯೋ ಅದೇ ಇರುತ್ತದೆ. ಸೂರ್ಯನ ಪ್ರತಿಬಿಂಬ ಇಲ್ಲದೇ ಇದ್ದರೆ ನಿಜವಾದ ಸೂರ್ಯನೊಬ್ಬನಿದ್ದಾನೆ ಎಂಬುದನ್ನು ಅರಿಯುವ ಬಗೆ ಹೇಗೆ? ಸಮಾಧಿ ದೊರೆತಾಗ ಅಹಂ ತತ್ವ ನಾಶವಾಗಿ ಬಿಡುತ್ತದೆ. ಸಮಾಧಿಸ್ಥ ವ್ಯಕ್ತಿ ಈ ಬಾಹ್ಯ ಜಗತ್ತಿನ ಅಂತಸ್ತಿಗೆ ಇಳಿದು ಬಂದಾಗ ಸಮಾಧಿಯಲ್ಲಿ ಏನು ನೋಡಿದ ಎಂಬುದನ್ನು ಆತ ಬಾಯಿಂದ ವರ್ಣಿಸಲಾರ. ಸಾಯಂಕಾಲವಾಗಿ ಆಗಲೇ ಬಹಳ ಹೊತ್ತಾಗಿದೆ. ಬೈಠಕ್ಖಾನೆಯಲ್ಲಿ ದೀಪ ಉರಿಯುತ್ತಿದೆ. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ಇದ್ದಾರೆ. ಭಕ್ತರು ಅವರ ಸುತ್ತಲೂ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಭಾವಾವಿಷ್ಟರಾಗಿಯೇ, ಇಲ್ಲಿ ಬೇರೆ ಯಾರೂ ಇಲ್ಲ. ಅದಕ್ಕಾಗಿ ನಾನು ಇದನ್ನು ನಿಮಗೆ ತಿಳಿಸುತ್ತೇನೆ. ಯಾರು ಹೃತ್ಪೂರ್ವಕವಾಗಿ ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಪ್ರಯತ್ನಿಸುತ್ತಾರೆಯೋ ಆತನಿಗೆ ಆತ ದೊರೆತೇ ದೊರೆಯುತ್ತಾನೆ. ಆತನಿಗೆ ಆತ ದೊರೆತೇ ದೊರೆಯಬೇಕು. ಯಾರಿಗೆ ಭಗವಂತನ ವಿನ ಬೇರೆ ಏನೂ ಬೇಕಾಗದೋ, ಯಾರು ಆತನಿಗಾಗಿ ಅತ್ಯಂತ ವ್ಯಾಕುಲರಾಗಿದ್ದಾನೋ ಆತನಿಗೆ ನಿಸ್ಸಂದೇಹವಾಗಿ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆ. ಇಲ್ಲಿಗೆ ಸೇರಿದವರು ಆಗಲೇ ಬಂದು ಬಿಟ್ಟಿದ್ದಾರೆ. ಮುಂದಕ್ಕೆ ಬರುವವರೆಲ್ಲ ಹೊರಗಿನವರು. ಅವರು ಆಗಾಗ ಬಂದು ಹೋಗುತ್ತಾರೆ. ಭಗವತಿ ಅವರಿಗೆ ಹೀಗೆ ಹೀಗೆ ಮಾಡಿ, ಹೀಗೆ ಹೀಗೆ ಭಗವಂತನನ್ನು ಕರೆಯಿರಿ ಅಂತ ಹೇಳಿಕೊಡುತ್ತಾಳೆ. ಜೀವನ ಮನಸ್ಸು ಭಗವಂತನ ಕಡೆ ಏಕೆ ಹರಿಯುತ್ತಿಲ್ಲ ನೋಡಿ. ಭಗವಂತನಿಗಿಂತ ಆತನ ಮಾಯೆಗೆ ಹೆಚ್ಚು ಬಲ. ಜಡ್ಜಿಗಿಂತ ಅವನ ಜವಾನನಿಗೆ ಹೆಚ್ಚಿನ ಅಧಿಕಾರ. ಎಲ್ಲರೂ ನಗುತ್ತಿದ್ದಾರೆ. ಶ್ರೀರಾಮ ನಾರದನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಬಹಳವಾಗಿ ಮೆಚ್ಚಿದ್ದೇನೆ, ನನ್ನಿಂದ ಒಂದು ವರವನ್ನು ಬೇಡಿಕೋ ಅಂತ ಹೇಳಿದ. ನಾರದ, ಹೇ ರಾಮ, ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಮಾಡು ಮತ್ತು ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದಂತೆ ಇರಿಸು ಅಂತ ಹೇಳಿದ. ಶ್ರೀರಾಮ, ತಥಾಸ್ತು, ಬೇರೆ ಇನ್ನಾವುದಾದರೂ ಒಂದು ವರ ಬೇಡಿಕೋ ಅಂತ ಹೇಳಿದ. ಹೇ ರಾಮ, ನನಗೆ ಇನ್ನು ಏನೂ ಬೇಡ ಅಂತ ನಾರದ ಹೇಳಿದ. ಈ ಭುವನ ಮೋಹಿನಿ ಮಾಯೆಯಿಂದ ಎಲ್ಲರೂ ಮುಗ್ಧರಾಗಿ ಹೋಗಿದ್ದಾರೆ.
ಭಗವಂತ ಮನುಷ್ಯ ದೇಹಧಾರಣೆ ಮಾಡಿಕೊಂಡು ಬಂದಾಗ ಆತನೂ ಅದರಿಂದ ಮುಗ್ಧನಾಗಿ ಹೋಗಿಬಿಡುತ್ತಾನೆ. ಶ್ರೀರಾಮ ಸೀತಾದೇವಿಗಾಗಿ ಅತ್ತು ಹುಚ್ಚನಂತೆ ಅಲೆದಾಡಿದ. ಬ್ರಹ್ಮ ಪಂಚಭೂತಗಳ ಬಲೆಗೆ ಸಿಕ್ಕಿಕೊಂಡು ಸುಮ್ಮನೆ ಬಿಕ್ಕಿ ಅಳುತ್ತಿದ್ದಾನೆ. ಆದರೆ ಒಂದು ವಿಷಯ, ಆತ ತನ್ನ ಇಚ್ಛಾ ಮಾತ್ರದಿಂದಲೇ ಅದರಿಂದ ಮುಕ್ತನಾಗಿ ಬಿಡಬಲ್ಲ. ಭವನಾಥ ರೈಲ್ವೆ ಗಾರ್ಡು ಇಚ್ಛೆಪಟ್ಟೆ ರೈಲ್ವೆ ಗಾಡಿಯೊಳಗೆ ಬಾಗಿಲು ಹಾಕಿಕೊಂಡು ಕುಳಿತುಕೊಳ್ಳುತ್ತಾನೆ. ಇಚ್ಛೆ ಬಂದಾಗಲೆಲ್ಲ ಆತ ಅದರಿಂದ ಹೊರಕ್ಕೆ ಬರಬಲ್ಲ. ಶ್ರೀರಾಮಕೃಷ್ಣರು ಈಶ್ವರ ಕೋಟಿಗಳು, ಉದಾಹರಣೆಗೆ ಅವತಾರಾದಿಗಳು ಇಚ್ಛೆಪಟ್ಟರೆ ಮುಕ್ತರಾಗಬಲ್ಲರು. ಆದರೆ ಯಾರು ಜೀವಕೋಟಿಗಳೋ ಅವರ ಕೈಯಲ್ಲಿ ಇದು ಸಾಧ್ಯವಿಲ್ಲ. ಜೀವರು ಕಾಮಕಾಂಚನದಿಂದ ಬದ್ಧರಾಗಿದ್ದಾರೆ. ಕೊಠಡಿಯ ಕಿಟಕಿ ಬಾಗಿಲುಗಳನ್ನೆಲ್ಲ ಸ್ಕ್ರೂ ಮೊಳೆಗಳಿಂದ ಭದ್ರಪಡಿಸಲ್ಪಟ್ಟಿದ್ದರೆ ಅದರಿಂದ ಹೊರಕ್ಕೆ ಬರುವ ಬಗೆ ಹೇಗೆ? ಭವನಾಥ ನಗುತ್ತ, ಉದಾಹರಣೆಗೆ ರೈಲ್ವೆಯ 3ನೇ ತರಗತಿಯ ಪ್ರಯಾಣಿಕರನ್ನು ತೆಗೆದುಕೊಳ್ಳಿ. ಅವರ ಗಾಡಿಯ ಬಾಗಿಲಿಗೆ ಬೀಗ ಹಾಕಿಬಿಟ್ಟಿತು ಎಂದರೆ ಹೊರಕ್ಕೆ ಬರುವ ಹಾಗೆಯೇ ಇಲ್ಲ. ಗಿರೀಶ, ಜೀವ ಈ ರೀತಿಯಾಗಿ ಎಲ್ಲ ವಿಧದಿಂದಲೂ ಬಿಗಿಯಲ್ಪಟ್ಟಿದ್ದರೆ ಆತ ಅವುಗಳಿಂದ ಮುಕ್ತನಾಗಲು ಉಪಾಯ? ಶ್ರೀರಾಮಕೃಷ್ಣರು ಆದರೆ ಭಗವಂತ ಗುರುವಿನ ರೂಪವನ್ನು ಧರಿಸಿ ತಾನೇ ಮುಂದೆ ಬಂದು ಜೀವಿಯನ ಪಾಶವನ್ನು ಕತ್ತರಿಸಿ ಹಾಕುವುದಾದರೆ ಆಗ ಜೀವಿ ಭಯಪಡಬೇಕಾದ್ದೇನಿಲ್ಲ. ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.